ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ನಾನಿವತ್ತು ಮಂಡ್ಯದಲ್ಲಿ ನಡೀತಿರುವಂತಹ ಕೃಷಿ ಮೇಳಕ್ಕೆ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ವಿಶೇಷವಾಗಿರುವಂತಹ ನಮ್ಮ ರೈತರು ಬಂದಿದ್ದಾರೆ. HD ಕೋಟೆಯಿಂದ ಬಂದಿದ್ದಾರೆ. ಟ್ರೈಬಲ್ಸ್ ಫಾರ್ಮರ್ಸ್ ಅಂದರೆ ಈ ಬುಡಕಟ್ಟು ಜನಾಂಗದವರು ರೈತರು, ಈ ಕುರುಬ ರೈತರು, ಜೇನು ಕುರುಬ ಆ ರೀತಿಯವರು ಬಂದಿದ್ದಾರೆ. ಸ್ನೇಹಿತರೆ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಅವರು ಏನು, ಅವ್ರ ಹೆಸರು ಏನು, ಅವರ ಜೀವನ ಶೈಲಿ ಹೆಂಗಿರುತ್ತೆ, ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ಸರ್ ಎಲ್ರಿಗೂ ನಮಸ್ಕಾರ. ಯಾವ ಊರಿಂದ ಸರ್ ಬಂದಿರೋದು ಎಲ್ಲರೂ? HD ಕೋಟೆಯಿಂದ ಬಂದಿದ್ದೀರಾ. ನೋಡಿದ್ರ ಕೃಷಿ ಮೇಳ ಒಳಗೆಲ್ಲ ನೋಡಿದ್ರ? ಜೀವನ ಶೈಲಿಯಲ್ಲಿ ಯಾವ ರೀತಿ ಏನು ಚೇಂಜಸ್ ಹೆಂಗಿರುತ್ತೆ ಏನು ಅಂತ? ಸರ್ ನಮ್ದು ಜೀವನ ಶೈಲಿ ಅಂದ್ರೆ ಇವರೆಲ್ಲ ಆಕ್ಚುಲಿ ಟ್ರೈಬಲ್ ಫಾರ್ಮರ್ಸು, ಅಂದ್ರೆ ಗಿರಿಜನ ರೈತರುಗಳು ಎಲ್ಲ. ಈ ರೈತರುಗಳು ಅಂದ್ರೆ ಈ ತರ ಹೊರಗಿನ ಪ್ರಪಂಚದಲ್ಲಿ ಯಾವ ತರ ಈ ತರ ಕೃಷಿ ಮೇಳ ಆಗ್ಲಿ, ಈ ತರ ಬೃಹತ್ ಮಟ್ಟದಲ್ಲಿ ಮಳಿಗೆಗಳಾಗ್ಲಿ ಯಾವ್ದು ನೋಡಿರಲ್ಲ. ಅದು ಇವ್ರ ಜೀವನ ಶೈಲಿ ಅಂದ್ರೆ ಇನ್ನೂ ತುಂಬಾ ಒಂಥರ ಹಿಂದೆ ಉಳಿದ, ಫಾರ್ವರ್ಡ್ ಆಗಿಲ್ಲ ಯಾರು. ಅಂದ್ರೆ ಜಾಸ್ತಿ ಹೊರಗಿನ ಪ್ರಪಂಚದಲ್ಲಿ ಬೆರೆತಿಲ್ಲ. ಇವಾಗ ಎಲ್ಲ ರೈತರುಗಳು ಈ ತರ ಹೊರಗಡೆ ಪ್ರಪಂಚದಲ್ಲಿ ಯಾವ ತರ ರೈತರುಗಳು ಹೊಸ ಬೆಳೆಗಳನ್ನ ಬೆಳೀತಾ ಇದ್ರು, ನಾವ್ ಯಾವ ತರ ಬೆಳೆಗಳನ್ನ ಅನುಸರಿಸ್ಕೋಬೇಕು, ಆ ತರ ಇದರಿಂದ ಈ ಎಲ್ಲ ರೈತರನ್ನು ಕರ್ಕೊಂಡು ಬಂದು ಇಲ್ಲಿರ ಯಾವ್ಯಾವ ಬೆಳೆಗಳ ಬಗ್ಗೆ ಮಾಹಿತಿ, ಸ್ಟಾಲ್ಗಳ ಬಗ್ಗೆ ಮಾಹಿತಿ, ಆಮೇಲೆ ಆಧುನಿಕ ಯಂತ್ರಗಳಾಗಿರ್ಬೋದು, ಇಲ್ಲ ಆಧುನಿಕತೆಯಲ್ಲಿ ಬಳಸ್ಕೊಂಡು ಬೆಳೆಗಳನ್ನ ಬೆಳೆಯೋದಾಗಿರ್ಬೋದು, ಇದನ್ನೆಲ್ಲ ಹೊಸದಾಗಿ ಇವ್ರಿಗೆ ನೋಡಿ ಇವರು ಕಲ್ತ್ಕೋಬೇಕು. ಹಾ ಸರ್, ಕಲ್ತ್ಕೊಳ್ಬೇಕು. ಸರ್ ಈಗ ದುಡಿಮೆಗೆ ಏನ್ ಮಾಡ್ತಾ ಇದ್ದೀರಾ ಎಲ್ಲರೂ? ಈಗ ಸರ್ ಎಲ್ಲ ಇವರು ರೈತರಾಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಜಮೀನನ್ನೇ ಮಾಡ್ತಾವ್ರ, ವ್ಯವಸಾಯ ಮಾಡ್ತಿದ್ದಾರೆ. ಹಾ ಸರ್, ವ್ಯವಸಾಯ ಮಾಡ್ತಾವ್ರ. ಅದ್ರಲ್ಲೂ ಕೆಲವರು ವ್ಯವಸಾಯದ ಜೊತೆಗೆ ಅದನ್ನ ಬಳಸ್ಕೊಂಡೆ, ಜಮೀನನ್ನ ಬಳಸ್ಕೊಂಡೆ ಕೆಲವು ಕಡೆ ಕೂಲಿಗೋಸ್ಕರ ವಲಸೆ ಹೋಗೋದಾಗಿರ್ಬೋದು, ಆ ತರ ಎಲ್ಲ ಅವರ. ಅದರಿಂದ ಇವರು ಅದನ್ನ ಮೇನ್ ಯಾವ ತರ ತಡೆಗಟ್ಬಿಡೋದು ಅಂದ್ರೆ, ಈ ತರ ಎಲ್ಲ ಈ ಜೀವನ ಎಲ್ಲ ನೋಡ್ಕೊಂಡು ಅವರು ಈ ತರ ಎಲ್ಲ ನೋಡಿ ಅವ್ರ ಕೃಷಿ ಜೀವನ ಯಾವ ತರ ಬೆಳವಣಿಗೆ ಮಾಡ್ಕೋಬಹುದು ಅನ್ನೋದೊಂದು ಇದು ಇವ್ರಿಗೊಂದು ಕಲಿಕೆ. ಇದು ಖಂಡಿತವಾಗಿ ಅನುಸರಿಸ್ಕೋಬೇಕು, ಅನುಭವಿಸ್ಬೇಕು ಅಂತ. ಓಕೆ ಸರ್. ಸರ್ ಹೆಸರು ಹೇಳ್ಬಿಡಿ ನಿಮ್ದು, ಏನು ಒಬ್ಬೊಬ್ಬರಿಗೆ ಹೆಸರು ಹೇಳ್ಬಿಡಿ. ನಾವು 3 ಜನ FFs, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಮುದಾಯ ಕಾರ್ಯಕರ್ತರು. ಇವರೆಲ್ಲ ನಮ್ಮ ಗಿರಿಜನ ರೈತರು. ನಾವು ಇವ್ರ ಜೊತೆನೆ ಕೆಲಸ ಮಾಡೋದು. ಇವ್ರ ಜೊತೆಗೆ ಮಾಡೋದಾ? ಓಕೆ ಸರ್, ನಿಮ್ಮ ಹೆಸರು ಏನು ಹೇಳಿ? ಮಾರ ಅಂತ ನಿಮ್ಮ ಹೆಸರು? ನಿಮ್ಮ ಹೆಸರು ಮಾಸ್ತಿ ಅಂತ, ಬಾವಿಕೆರಾಡಿ. ಮಾಸ್ತಿ. ನಿಮ್ಮ ಹೆಸರು ಸರ್? ಮಂಜಾ. ನಿಮ್ಮ ಹೆಸರು? ರಮೇಶ್ ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ಕಿರಣ್ ಅಂತ ಸರ್. ಕಿರಣ್ ಅಂತ. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್. ರಾಜು. ಚಂದ್ರು. ನಿಮ್ಮ ಹೆಸರು ಸರ್? ವಾಸು. ಸುರೇಂದ್ರ. ಮಲ್ಲೇಶ. ಸರ್ ಇವಾಗ ಎಷ್ಟು ದಿನ ಇರ್ತೀರಾ ಇಲ್ಲೇ? ಇವತ್ತು ಹೊರಡ್ತೀರಾ ಅಥವಾ ಏನು? ಹೊರಡ್ತೀರಾ ಇವತ್ತು? ಏನಾದ್ರು ಉಪಯೋಗ ಆಯ್ತಾ ಇವಾಗ? ಹೇಳಿ ಏನಾದ್ರು ಉಪಯೋಗ ಆಯ್ತಾ? ಕೆಲವು ನಾವು ಬೆಳೆಯಂತ ಬೆಳೆನ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ಕೆಲವು ತಿಳ್ಕೊಂಡಿದ್ದೀವಿ. ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾದ್ರೆ ಇನ್ನು ಎಲ್ಲ ಮೊಬೈಲ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ತಗೊಂಡೋಗಿರ್ತೀವಿ. ಅದನ್ನ ನಾವು ತಿಳ್ಕೊಂಡು ಪುನಃ ನಮ್ಗೆ ಬೇಕಾದ ಸಲಹೆನ ಪಡ್ಕೋಬಹುದಾಗಿದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು.